ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಗ್ಲಾಸ್ಗಳು ಇರಲಿ, ನಾನು ಆಮೇಲೆ ಕುಡಿತೀನಿ. ಅದನ್ನ ಇಟ್ಬಿಟ್ಟು ಬಂದ್ಬಿಡಿ ಚಿಕ್ಕ. ಈಗ ಆಡಿಷನ್ ಆಗಿದೆ, ಯಾರ್ಯಾರು ಯಾವ್ಯಾವ ಪಾತ್ರ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ, ಓಕೆನಾ? ಅರ್ಜುನ್, ನೀನು ರಾಜ್ ಕ್ಯಾರೆಕ್ಟರ್ ಮಾಡ್ತಿದ್ಯಾ, ಓಕೆ? ಪನ್ನು, ನೀನು ಶುಭ ಕ್ಯಾರೆಕ್ಟ್ರು, ಓಕೆ? ಸಿಹಿ, ನೀನು ಶ್ರೇಯಾ ಕ್ಯಾರೆಕ್ಟ್ರು. ಅನಿ, ನೀನು ಅರುಣ್ ಕ್ಯಾರೆಕ್ಟ್ರು. ಆಮೇಲೆ ಇನ್ಯಾರು ಉಳಿದ್ರು? ಮನೋಜ್ಞ, ನೀನು ಚಂದ್ರಿಕಾ ಕ್ಯಾರೆಕ್ಟರ್ ಮಾಡ್ತಿದ್ಯಾ. ಗೀತಾ, ರೂಪೇಶ್, ನೀವು ಯಾವ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ, ಓಕೆನಾ? ಸಾಕತ್ತು. ನನ್ನ ಕ್ಯಾರೆಕ್ಟರ್ ನೀವು ಕೋಚು? ಇಲ್ಲ, ನಾನು ಕಾಮೆಂಟೇಟ್ರು. ಅದೇ. ಅಲ್ಲ, ಅದೇನೋ ಸ್ಕ್ರಿಪ್ಟ್ ಬರ್ತಿದ್ಯಲ್ಲ, ಕೊಡಿ ಓದೋಣ. ಎಲ್ಲ ಕೊಟ್ಟು ನಾನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಚಿಕ್ಕಪ್ಪ. ನೀವು ಒಂದು ಕೆಲಸ ಮಾಡಿ, ನಾನು ಇವ್ರಿಗೆ ಹೇಳ್ಕೊಡ್ತೀನಲ್ಲ ಆ್ಯಕ್ಟಿಂಗು, ನೀವು ನನ್ನ ಜೊತೆ ಇದ್ದು ಸಪೋರ್ಟ್ ಮಾಡಿ, ಕಾಮೆಂಟ್ರಿ ಎಲ್ಲ ಕೊಡಕ್ಕೆ ಹೋಗ್ಬಿಡಿ. ಇಷ್ಟಕ್ಕೂ ನೀವು ಎಷ್ಟೆಲ್ಲ ನಾಟಕಗಳನ್ನ ಮಾಡಿದ್ದೀರಾ, ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನನ್ನ ಜೊತೆಗಿದ್ರೆ ಸಾಕು, ಓಕೆನಾ? ಐ ಬಿಲೀವ್ ಯು. ಆಗ್ಲಪ್ಪ. ಇವಾಗ ಸೀನ್ ಬೈ ಸೀನ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಓಕೆ? ರೆಡಿನಾ? ರೆಡಿ? ಸೀತಾ, ಅಶೋಕ್ ಜೋಶ್ ನೋಡೆ. ಹೌದೌದು, ಇದನ್ ಮಗ ಒಳ್ಳೆ ಸಿನಿಮಾ ಡೈರೆಕ್ಟರ್ ತರ ಫುಲ್ ಟೆನ್ಷನ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರೋದು ನೋಡಿ. ರೆಡಿ? ಆಕ್ಷನ್. ಶುಭ, ನಿನ್ನೆ ನಾನು ಹೇಳಿದ್ರ ಬಗ್ಗೆ ನೀವೇನು ಯೋಚನೆ ಮಾಡಿದ್ರಿ? ರಾಜ್, ನಾನೊಬ್ಳು ಸಿಂಗಲ್ ಮದರ್. ನಾನು ನಿಮ್ಮ ಮದುವೆ ಆಗ್ಬೇಕಂದ್ರೆ ನನ್ನ ಮಗಳು ಒಪ್ಬೇಕು. ಆಮೇಲೆ ಅವಳನ್ನ ನೀವು ನಿಮ್ಮ ಮನೆಯವರು ನಿಮ್ಮ ಮನೆ ಮಗು ತರ ನೋಡ್ಕೋಬೇಕು. ಇದು ನಿಮ್ಗೆ ಒಪ್ಗೆನಾ? ಅವಳನ್ನ ನೀವು ನಿಮ್ಮ ಮನೆ ಮಗು ತರ ನೋಡ್ಕೋಬೇಕು. ಇದು ನಿಮ್ಗೆ ಒಪ್ಪಿಗೆ ಇದೆಯಾ? ಪಟ್ಟಂತ ಡೈಲಾಗ್ ತಗೋಬೇಕು. ಕಮಾನ್, ನಿಮ್ಮನ್ನ ಇಷ್ಟಪಟ್ಟಾಗ್ಲೇ ನಿಮ್ ಮಗುನು ನನ್ ಮಗು ಅಂತ ಅನ್ಕೊಂಡೆ ಶುಭ. ನಿಮ್ಮನ್ನ ಇಷ್ಟಪಟ್ಟಾಗ್ಲೇ ನಿಮ್ ಮಗುನು ನನ್ ಮಗು ಅಂತ ಅನ್ಕೊಂಡೆ ಶುಭ. ಮುಂದೆ ನೆಕ್ಸ್ಟ್. ಇನ್ನ ನಮ್ಮ ಮನೆಯವರು ನಿಮ್ ಮಗುನ ದೂರ ತಳ್ಳೋ ಅಷ್ಟು ನ್ಯಾರೋ ಮೈಂಡೆಡ್ ಜನ ಅಲ್ಲ. ಅದ್ರ ಬಗ್ಗೆ ನನಗ್ ನಂಬಿಕೆ ಇದೆ. ಓಕೆ, ಈಗ ನೆಕ್ಸ್ಟ್ ಸೀನು. ರಾಜು ಮಗು ಹತ್ರ ಅಂದ್ರೆ ಶ್ರೇಯಾ ಹತ್ರ ಮಾತಾಡೋ ಸೀನು. ಬಟ್ ಶುಭ ನೀನ್ ಇಲ್ಲೇ ಇರ್ಬೇಕು. ಶ್ರೇಯಾ ನೀನ್ ಬಾ. ಎಸ್, ಡೈಲಾಗ್ಸ್ ಗೊತ್ತಿದೆ ಅಲ್ವಾ? ಸ್ಟಾರ್ಟ್. ಪಾಪು, ರಾಜ್ ಅವ್ರು ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ಕೇಳ್ತೀಯಾ? ಹೇಳು ರಾಜ್, ಏನು? ಪಾಪು, ಇಷ್ಟ ದಿನ ನಾನು ನಿಮ್ಮಮ್ಮ ಫ್ರೆಂಡ್ಸ್ ಆಗಿದ್ವಿ. ಈಗ ನಮ್ಮ ಫ್ರೆಂಡ್ಶಿಪ್ನ ಮತ್ತೊಂದು ಹೆಜ್ಜೆ ಮುಂದೆ ತಗೊಂಡೋಗ್ಬೇಕು ಅಂತಿದ್ವಿ. ನಿಂಗೆ ಓಕೆನಾ? ಅದ್ರಲ್ಲಿ ಏನಿದೆ? ನಾನು, ಸೀತಮ್ಮ, ನೀನು 3 ಜನ ಒಟ್ಟಿಗೆ ಇರೋಣ. ಅದಕ್ಕೆ ನೀನ್ ಒಪ್ಪಿಗೆ ಕೊಟ್ರೆ ಮೇ ಐ ಮ್ಯಾರಿ ಯುವರ್ ಮದರ್? ಇಬ್ರು ಒಂದ್ ಹೆಜ್ಜೆ ಮುಂದೆ ಇಡಿ. ಸೂಪರ್ ಸಿಹಿ, ನಾನು ಹೇಳ್ದಂಗೆ ಮಾಡ್ತಿದ್ಯಾ? ಪಾಪು, ಹಂಗಲ್ಲ. ನಿಂಗೆ ಹೇಗೆ ಹೇಳೋದು? ಇನ್ನ ನಾನು, ನೀನು, ನಿಮ್ಮಮ್ಮ 3 ಜನ ಒಟ್ಟಿಗೆ ಇರ್ತೀವಿ. ನನ್ನ ನಿಮ್ ಪುಟ್ಟ ಫ್ಯಾಮಿಲಿಗೆ ಸೇರ್ಸ್ಕೊತ್ಯಾ? ಅಂದ್ರೆ ನಿನ್ಗೆ ಶುಭ ಅವರು ಅಮ್ಮ ತಾನೆ? ಇಷ್ಟ ದಿನ ಅಮ್ಮ ಮಗಳು ಪುಟಾಣಿ ಪ್ರಪಂಚಕ್ಕೆ ಅಪ್ಪ ಬಂದ್ರೆ ನಾನಿಂಗಪ್ಪ ಆಗ್ಲಾ? ಸಿಹಿ, ನೀನ್ ನೆಕ್ಸ್ಟ್ ಡೈಲಾಗ್ ಹೇಳು. ಈ ಕ್ವೆಶ್ಚನ್ಗೆ ನಾನು ಥಿಂಕ್ ಮಾಡಿ ಆನ್ಸರ್ ಹೇಳ್ತೀನಿ ಅಂತ ಹೇಳು ಸಿಹಿ. ಈ ಕ್ವೆಶ್ಚನ್ಗೆ ನಾನು ಥಿಂಕ್ ಮಾಡಿ ಆನ್ಸರ್ ಹೇಳ್ತೀನಿ. ಶುಭನ್ ಕಡೆ ನೋಡು. ಎಸ್, ಸೀನ್ ಎಂಡ್.
ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತೀಯಾರಲ್ವಾ? ಎಷ್ಟು ಕಡಿಮೆ ಟೈಮಲ್ಲಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಶೋಕ್. ಥ್ಯಾಂಕ್ ಯು. ಬಟ್ ಮಗ, ಯಾಕೋ ಈ ಸ್ಟೋರಿ ನೋಡಿದ್ರೆ ನನ್ನ ಸೀತಾ ಸ್ಟೋರಿ ತರ ಇದೆಯಲ್ಲೋ? ಈ ಸೀನು ಸೇಮ್ ಅದಕ್ಕೆ ರಿಲೇಟ್ ಆಗ್ತಿದೆ. ಏನ್ ಮಗ, ಈ ಜಗತ್ತಲ್ಲಿ ನಿನ್ ಲವ್ ಸ್ಟೋರಿ ತರ ಬೇರೆ ಯಾರ್ದು ಲವ್ ಸ್ಟೋರಿ ಇರಬಾರ್ದಾ? ಬಂದ್ಬಿಟ್ಟ ದೊಡ್ಡದಾಗಿ. ಹೌದು ಅಶೋಕ್, ಈ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಆದ್ರೂ ಮಗ ಯಾಕೋ ನಂಗೆ ಸೀತಾ, ಮೊದಲು ಇವನ ಒಳಗಡೆ ಕರ್ಕೊಂಡು ಹೋಗು. ಅದು ಇದು ಅಂತ ಹೇಳಿ ನಾನು ತಲೆ ಕೆಡಿಸ್ಬಿಡ್ತಾನೆ. ಕರ್ಕೊಂಡೋಗಿ ನೀನು. ಮಗ ಹಾಗಲ್ಲ ಕಣೋ. ರಾಮ್, ನೀವ್ ಬನ್ನಿ. ಕರ್ಕೊಂಡು ಅವ್ರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಬಿಡಲ್ಲ, ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀರಾ. ನಡೀರಿ ನೀವು. ಸೀತಾ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾಕೆ ಒಂಥರ ಕೇಳ್ತಿದ್ದೀರಾ? ಅಲ್ಲ, ನೀವ್ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತು. ಅಲ್ಲಿ ಕೆಳಗಡೆ ಅವ್ನಿಗೆ ಡಿಸ್ಟರ್ಬ್ ಆಗೋದು ಬೇಡ, ನಮ್ಮಿಬ್ರಿಗೆ ಪ್ರೈವಸಿ ಇಲ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರಿ. ಕರೆಕ್ಟ್ ಅಲ್ವಾ? ಅಲ್ಲಿ ನೀವು ತುಂಬಾ ತರಲೆ ಮಾಡ್ತಿದ್ರಿ, ಅಶೋಕ್ ಅವ್ರಿಗೆ ಡಿಸ್ಟರ್ಬ್ ಆಗ್ತಿತ್ತು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ನನ್ಗೆ ಯಾಕೋ ಆ ಥರ ಅನ್ನಿಸ್ಲಿಲ್ವೇ? ಬೇರೆ ತರ ಅಂದ್ರೆ? ಆಕ್ಚುಲಿ ಸೀತಾ, ಇವತ್ತು ನೀವು ಕೊಡ್ಬೇಕಾಗಿರೋ ಕೋಟ ಕೊಡ್ಲಿಲ್ವಲ್ಲ, ಅದನ್ನ ಕೊಡಕ್ ತಾನೇ ನೀವು ಇಲ್ಲಿ ಕರ್ಕೊಂಡ್ ಬಂದಿರಿ. ಬರೀ ತರ್ಲೆ ನಿಮ್ದು. ಇದು ಕನ್ನಡದಲ್ಲಿ ತರ್ಲೆ ಅಂತಾರ, ಇಂಗ್ಲಿಷ್ ಅಲ್ಲಿ ರೊಮ್ಯಾನ್ಸ್ ಅಂತಾರಲ್ವಾ? ರಾಮ್, ನಿಮ್ಗೆ ಏನಾಗಿದೆ? ಅಲ್ಲಿ ಅಶೋಕ್ ಕೀಟ್ಲೆ ಮಾಡ್ತಿದ್ರಿ ಅಂತ ಇಲ್ಲಿ ಕರ್ಕೊಂಡ್ ಬಂದೆ. ಇಲ್ಲಿ ಇನ್ನ ಕೀಟ್ಲೆ ಜಾಸ್ತಿ ಮಾಡ್ತಿದ್ದೀರಾ. ಹೋಗಿ ನೀವಲ್ಲೇ. ಅಲ್ಲ ಇಲ್ಲ ಇಲ್ಲ, ಆ ಡ್ರಾಮಾ ಪ್ರಾಕ್ಟೀಸ್ ಬೇಡ, ನಾನು ಇಲ್ಲೇ ಸೀತನ್ ಜೊತೆ ಹಂಗೆ ಇದ್ಬಿಡ್ತೀನಿ. ರಾಮ್, ಇಲ್ಲಿ ಮಕ್ಳೆಲ್ಲ ಇದಾರೆ, ಅವ್ರ ಮುಂದೆ ನೀವು ಈ ತರ ಎಲ್ಲ ಆಡಿದ್ರೆ ಅವ್ರಿಗೆ ಏನ್ ಅನ್ಕೊಳಲ್ಲ. ಏನ್ ಅನ್ಕೋತಾರೆ? ಏನು ಅನ್ಕೊಳ್ಳೋದಿಲ್ಲ. ಈ ಸೀತಾ ಇರೋ ಕಡೆ ರಾಮ್ ಯಾವಾಗ್ಲೂ ಹಿಂಗೇನೆ. ಅಲ್ಲಿ ನೋಡಿ ಯಾರಿದ್ದಾರೆ, ಕೃಷ್ಣ ಮತ್ತೆ ರಾಧೆ ಎಷ್ಟು ಕ್ಯೂಟ್ ಆಗಿ ರೊಮ್ಯಾನ್ಸ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ರೆ ಯಾವಾಗ್ಲೂ ನನ್ನ ತಾಳ್ತಾನೆ ಇರ್ತೀರಪ್ಪ. ನಿಮ್ಮನ್ನ ಕರ್ಕೊಂಡ್ ಬಂದು ದೊಡ್ಡ ತಪ್ಪು ಮಾಡ್ದೆ ನಾನು. ಬನ್ನಿ ಅಲ್ಲಿಗೆ ಹೋಗೋಣ, ಬನ್ನಿ. ಸೀತಾ, ಬಾ ಪುಟ್ಟ. ವೆರಿ ಗುಡ್. ಈಗ ನೆಕ್ಸ್ಟ್ ಸೀನ್. ಏಯ್, ಇವಾಗ ನಿಮ್ಮಮ್ಮನ್ಗೆ ಮದ್ವೆ ಆಗಿದೆ. ಇವಾಗ ಅವಳು ನಮ್ಮನೆ ಸೊಸೆ. ಆದ್ರೆ ನಿನ್ನ ಮಾತ್ರ ನಮ್ಮನೆ ಮಗಳು ಅಂತ ಒಪ್ಕೊಳಕ್ಕಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.